ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಹೋಳಿಗೆ ಮಾಡೋದು ತುಂಬಾ ಸುಲಭ. ಹೋಳಿಗೆ ಮಾಡೋದು ಕಷ್ಟ ಅಂತ ನಾವು ಟ್ರೈ ಮಾಡೋದೇ ಇಲ್ಲ. ಆದರೆ ಸರಿಯಾದ ವಿಧಾನದಲ್ಲಿ ಹಾಗೆ ಸರಿಯಾದ ಪ್ರಮಾಣದಲ್ಲಿ ಇಂಗ್ರೀಡಿಯೆಂಟ್ ತೊಗೊಂಡ್ರೆ ಹೋಳಿಗೆನ ಬಹಳ ಸುಲಭವಾಗಿ ಯಾರು ಬೇಕಾದರೂ ಮಾಡಬಹುದು. ನಾನಿವತ್ತು ತೊಗರಿಬೇಳೆ ಒಬ್ಬಟ್ಟು ಮಾಡಿದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದಕ್ಕೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಒಂದು ಅಳತೆಗೆ ಬೌಲ್ ಇಟ್ಕೊಂಡಿದ್ದೀನಿ ನಾನು. ಆ ಬೌಲಲ್ಲಿ 2 ಬೌಲಷ್ಟು ಮೈದಾ ಹಿಟ್ಟು, 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ನಾವಿದನ್ನು ಮೊದಲು ಹೀಗೇನೆ ಡ್ರೈ ಆಗಿನೇ ಒಂದ್ಸಲ ಕಲಿಸ್ಕೋಬೇಕು. ಇನ್ನು ನಮಗೆ ಹೋಳಿಗೆ ಮೇಲ್ಗಡೆ ಲೇಯರ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿದ್ರೆ ಇದಕ್ಕೆ 1/4 ಕಪ್ ಚಿರೋಟಿ ರವೆ ಸೇರಿಸ್ಕೋಬೇಕು. ಸಾಫ್ಟ್ ಆಗಿರಲಿ ಅಂದರೆ ಮೈದಾ ಹಿಟ್ಟು ಮಾತ್ರ ಸಾಕಾಗ್ತದೆ. ನಾನಿಲ್ಲಿ ಮೈದಾ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ. ಒಂದ್ಸಲ ಡ್ರೈ ಆಗಿ ಕಲಿಸ್ಕೊಂಡ ಮೇಲೆ ಅಗತ್ಯ ಇರುವಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಒಂದೇ ಸಲ ತುಂಬ ನೀರು ಹಾಕಬಾರ್ದು. ಹಾಗೆಯೇ ಹಿಟ್ಟನ್ನು 5 ರಿಂದ 10 ನಿಮಿಷ ಚೆನ್ನಾಗಿ ನಾದಬೇಕು. ನಾನಿಲ್ಲಿ ನಾದಿದ್ದೀನಿ ನೋಡಿ. ಹಿಟ್ಟು ತುಂಬ ಸಾಫ್ಟ್ ಆಗಿದೆ. ಇಷ್ಟು ಸಾಫ್ಟ್ ಆಗಬೇಕು. ಇಷ್ಟಾದಮೇಲೆ ನಾವಿದಕ್ಕೆ ಮೇಲ್ಗಡೆ 1-2 ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟಿಗೆಲ್ಲ ತಾಗೋ ಹಾಗೆ ಸವರಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಕಡಿಮೆ ಅಂತ ಹೇಳಿದ್ರು 1 ರಿಂದ 1.5 ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಹೂರಣ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಿಟ್ಟು ತೊಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ 1 ಬೌಲ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನು 3-4 ಸಲ ಚೆನ್ನಾಗಿ ತೊಳಿಬೇಕು. ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ನಾನು ಇದನ್ನು ಬೇಯೋದಕ್ಕೆ ಇಟ್ಕೊಳ್ತೀನಿ. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಬಹುದು. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆ, 1 ಚಿಟಿಕೆ ಉಪ್ಪು ಹಾಕಿ ನಾನು ಬೇಯೋದಕ್ಕೆ ಇಡ್ತೀನಿ. ಹೀಗೆ ಬೇಳೆ ಬೇಯುವಾಗ ಇದರ ಮೇಲ್ಗಡೆ ಈ ರೀತಿ ನೊರೆ ಬರುತ್ತಲ್ಲ, ಇದನ್ನೆಲ್ಲ ತೆಗಿಬೇಕು. ನಾನು ಯಾಕೆ ಓಪನ್ ಆಗಿ ಬೇಯಿಸ್ತಾ ಇದ್ದೀನಿ ಅಂದರೆ ಈ ಬೇಳೆ ಕಟ್ಟನ್ನು ನಾನು ಒಬ್ಬಟ್ಟು ಸಾರು ಮಾಡೋದಕ್ಕೆ ಯೂಸ್ ಮಾಡಬೇಕು. ಹಾಗಾಗಿ ಹೀಗೆ ಬೇಯಿಸ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಬೇಗ ಆಗಬೇಕು ಅಂತ ಹೇಳಿದ್ರೆ ಕುಕ್ಕರಲ್ಲೇ ಬೇಯಿಸ್ಕೊಳ್ಬೋದು. ಬೇಳೆ ಈಗ ಬೆಂದಿದೆ. ನಾನು ಅದರ ಕಟ್ಟನ್ನೆಲ್ಲ ಬಸ್ತಿಟ್ಕೊಂಡಿದ್ದೀನಿ. ಬೇಳೆ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ. ಹೀಗೆ ಬೇಯಬೇಕು. ಹೀಗೆ ಬೆಂದರೆ ಹೂರಣ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಅದೇ ಪಾತ್ರೆಗೆ ಈ ಕಟ್ಟನ್ನೆಲ್ಲ ತೆಗೆದು ಅದೇ ಪಾತ್ರೆಗೆ ಬೇಳೆ ಹಾಕಿದ್ದೀನಿ. ಇನ್ನು ಇದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕು. ಅದೇ ಕಪ್ಪಲ್ಲಿ 3/4 ಕಪ್ ಬೆಲ್ಲ ಹಾಕಿದ್ದೀನಿ ನಾನು. ಸಿಹಿಗೆ ಸಾಕಾಗ್ತದೆ. ಹಾಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಹಾಗೆ 1 ಸ್ಪೂನ್ ಏಲಕ್ಕಿ ಪೌಡರನ್ನು ಪರಿಮಳಕ್ಕೆ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ 1 ಕಪ್ ಫುಲ್ ಬೆಲ್ಲ ಹಾಕ್ಕೋಬೋದು. ನಾನಿಲ್ಲಿ 3/4 ಕಪ್ ಅಷ್ಟೇ ಹಾಕಿದ್ದೀನಿ. ಸಾಕಾಗ್ತದೆ ಇದು. ಈ ಬೆಲ್ಲ ಕರಗಿ ಬೇಳೆ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಅಲ್ಲಿವರೆಗೂ ನಾವು ಇದೇ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಬೇಕು. ಇವಾಗ ಬೆಲ್ಲ ಕರಗಿದೆ. ನಾನು ಫ್ಲೇಮ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ನಾವು ನೀರೇನು ಹಾಕಬಾರ್ದು, ಹಾಗೆ ಗಟ್ಟಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗಾಗಬೇಕು ಅಂತೇನಿಲ್ಲ. ರವೆ ಇರುತ್ತಲ್ಲ ಹಾಗಿದ್ರೆ ಸಾಕಾಗ್ತದೆ. ಆದರೆ ನೀರು ಹಾಕಬಾರ್ದು. ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನು ರುಬ್ಕೋಬೇಕು. ಈಗ ಹೂರಣ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇನ್ನು ಈ ಮೈದಾ ಕೂಡ 1 ಗಂಟೆ ನೆಂದಿರೋದ್ರಿಂದ ಇನ್ನೂ ಸಾಫ್ಟ್ ಆಗಿದೆ. ನಾನು ಕಲಸಿಡೋಕ್ಕಿಂತ ಈಗ ನೋಡಿ ಇನ್ನೂ ಗಮ್ ಥರ ಆಗಿದೆ. ಈ ರೀತಿ ಆಗಬೇಕು. ಇಷ್ಟಾದಮೇಲೆ ನಮಗೆ ಅಗತ್ಯ ಇರುವಷ್ಟು ಹಿಟ್ಟು ತೊಗೋಬೇಕು. 1 ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡ್ರೆ ಸಾಕಾಗ್ತದೆ. ಇಷ್ಟು ತೊಗೊಂಡು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನಿಲ್ಲಿ ಹೋಳಿಗೆ ಮಾಡ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಚ್ಕೊಂಡು ಪ್ಲಾಸ್ಟಿಕ್ ಶೀಟ್ ಅಥವಾ ಬಾಳೆ ಎಲೆ ಯಾವುದ್ರಲ್ಲಾದರೂ ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡ್ಬೋದು. ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅಷ್ಟೇ ಗಾತ್ರದಲ್ಲಿ ನಾವು ಈ ಹೂರಣ ತೊಗೋಬೇಕು. ನಾವು ಹಿಟ್ಟು ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಗಾತ್ರದಲ್ಲಿ ಹೂರಣ ತೊಗೋಬೇಕು. ತೊಗೊಂಡು ಮಧ್ಯೆ ಇಟ್ಟು ಈ ರೀತಿ ಪೂರ್ತಿ ಕವರ್ ಮಾಡಬೇಕು. ಕವರ್ ಮಾಡಿದ ಮೇಲೆ ಇದರಲ್ಲಿ ಎಕ್ಸ್ಟ್ರಾ ಹಿಟ್ಟು ಉಳಿತದೆ ನೋಡಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಈ ಹಿಟ್ಟನ್ನು ನಾವು ತೆಗಿಬೇಕು. ಇಲ್ಲ ಅಂತ ಹೇಳಿದ್ರೆ ಹೋಳಿಗೆ ತುಂಬ ಹಿಟ್ಟಿಟ್ಟಾಗ್ತದೆ ಅಥವಾ ಮಧ್ಯದಲ್ಲಿ ದಪ್ಪ ಆಗೋದು ಹಾಗಾಗ್ತದೆ. ಹಾಗಾಗಿ ಆ ಮಧ್ಯ ಇರೋ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ನಾವು ಈ ರೀತಿ ಹೋಳಿಗೆನ ಒತ್ಕೋಬೇಕು. ಇಲ್ಲಿ ಹೋಳಿಗೆ ಒತ್ತೋವಾಗ ಮಧ್ಯದಲ್ಲಿ ಮೊದಲು ಒತ್ಕೊಂಡು ಆಮೇಲೆ ಈ ಸೈಡ್ ಮತ್ತು ಎಡ್ಜೆಲ್ಲ ಒತ್ಕೋಬೇಕು. ಯಾಕೆಂದರೆ ನಾವು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಒತ್ತಿದಾಗ ಏನಾಗುತ್ತೆ ಅಂದರೆ ಹೂರಣ ಒಂದು ಕಡೆ ಜಾಸ್ತಿ ಆಗೋದು, ಒಂದು ಕಡೆ ಕಡಿಮೆ ಆಗೋದು ಆಗಿ ಒಂದು ಕಡೆ ಹೋಳಿಗೆ ದಪ್ಪ, ಇನ್ನೊಂದು ಕಡೆ ತೆಳ್ಳಗಾಗೋದು, ಹೀಗೆಲ್ಲ ಆಗುತ್ತೆ. ಹಾಗಾಗಿ ಮಧ್ಯದಲ್ಲಿ ಮೊದಲು ಒತ್ಕೊಂಡ್ರೆ ಆಮೇಲೆ ಈ ರೀತಿ ಸೈಡ್ ಅಥವಾ ಎಡ್ಜೆಲ್ಲ ಒತ್ತಿದ್ರೆ ನೋಡಿ ಹೂರಣ ಒಂದೇ ಕಡೆ ಒಂದೇ ಥರ ಸ್ಪ್ರೆಡ್ ಆಗುತ್ತೆ. ನಾನಿಲ್ಲಿ ಮೊದಲೇ ತವಾ ಇಟ್ಟಿದ್ದೆ. ತವಾ ಬಿಸಿಯಾಗಿತ್ತು. ನಾನು ಹೋಳಿಗೆನ ಹಾಕಿದ್ದೀನಿ. ಹೋಳಿಗೆ ಬೇಯಿಸುವಾಗ ಕೂಡ ಹಾಗೆಯೇ ಪದೇ ಪದೇ ತಿರುಗಿಸಿ ಹಾಕಿದರೆ ಹೋಳಿಗೆ ತುಂಬ ಗಟ್ಟಿಯಾಗಿಬಿಡ್ತದೆ. ಹಾಗಾಗಿ ಒಂದು 2-3 ಸಲ ತಿರುಗಿಸಿ ಹಾಕಿ ಬೇಯಿಸಿದರೆ ಸಾಕಾಗ್ತದೆ. ಒಂದು ಸಲ ತಿರುಗಿಸಿ ಹಾಕಿದ ಮೇಲೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕಿ ಈ ರೀತಿ ಬೇಯಿಸ್ಕೊಳ್ಬೇಕು. ಹೀಗೆ ಒಂದು 2-3 ಸಲ ತಿರುಗಿಸಿ ಹಾಕ್ಕೊಂಡ್ರೆ ಸಾಕು. ಹೋಳಿಗೆ ಚೆನ್ನಾಗಿ ಬೆಂದಿರ್ತದೆ.
ಇದೇ ರೀತಿ ಎಲ್ಲ ಹೋಳಿಗೆನೂ ಮಾಡ್ಕೊಂಡ್ರಾಯ್ತು. ಒಂದ್ಸಲ ಹೂರ್ಣ ಮತ್ತೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಒತ್ತೋದೇನು ಕಷ್ಟ ಆಗೋದಿಲ್ಲ. ಸರಿಯಾದ ಅಳತೆಯಲ್ಲಿ ಪದಾರ್ಥಗಳನ್ನು ತಗೊಂಡು ಸರಿಯಾದ ವಿಧಾನದಲ್ಲಿ ಹಾಗೆ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಹೋಳಿಗೆ ಮಾಡ್ಕೊಳ್ಬೋದು. ಅದರಲ್ಲೂ ಈ ತೊಗರಿಬೇಳೆ ಒಬ್ಬಟ್ಟಿದೆಯಲ್ಲ ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಈ ಸಲ ಹಬ್ಬಕ್ಕೆ ಈ ಒಬ್ಬಟ್ಟನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭವಾಗಲಿ. ನಮಸ್ಕಾರ.